ನಮಸ್ತೆ ಎಲ್ಲರಿಗೂ. ನಾವಿವತ್ತು ಲಲಿತಾದೇವಿ ಟೆಂಪಲ್ನಲ್ಲಿದ್ದೀವಿ. ನೋಡಿ, ಇವತ್ತು ಯಾರು ಜನನೇ ಇಲ್ಲ. ನಾವೆಷ್ಟು ಆರಾಮಾಗಿ ಹೋಗ್ತಾ ಇದ್ದೀವಿ ಒಳಗಡೆ ಅಂತ ನೋಡಿ. ದೇವರ ಬಾಗಿಲನ್ನ ನಮಸ್ಕಾರ ಮಾಡ್ಕೊಂಡಿದ್ದಾಯಿತು, ಒಳಗಡೆ ಹೋಗಿದ್ದಾಯಿತು. ಅಷ್ಟು ಆರಾಮಾಗಿ ನಾವು ದೇವರನ್ನ ಕಾಣೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿರುವಂತಹ ಐನೋರುಗಳು ಕೂಡ ತುಂಬ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಅವರು ಕೂಡ ನಮಗಿಲ್ಲಿ ದೇವಿಯನ್ನು ನೋಡ್ಬೋದು. ನೋಡಿದ ತಕ್ಷಣ ತುಂಬ ಖುಷಿ ಆಗುತ್ತೆ. ನನ್ನ ಮಗ ಸ್ವಲ್ಪ ಅಡ್ಡ ಬರ್ತಾ ಇದ್ದಾನೆ. ಈಗ ಒಂದು ಸೆಕೆಂಡ್ ಇರಿ, ಹಾಗೇನೆ ದೇವರನ್ನು ನಾವು ಕಾಣಬಹುದು. ದೇವರು ತುಂಬ ಅಲಂಕೃತವಾಗಿದ್ದಾರೆ. ಇಲ್ಲಿ ನಮ್ಮ ಥರ ಹಣ್ಣು ಕಾಯಿ ಅವೆಲ್ಲ ಕೊಡೋದಿಲ್ಲ. ಅಲ್ಲೇನಂದರೆ ಸ್ವೀಟು ಮತ್ತು ತಲೆ ಮೇಲೆ ನಾವು ಹಾಕ್ಕೋತೀವಲ್ಲ ಡಿಸೈನ್ದು, ಅದರದ್ದು ಒಂದು ಶಾಲು ಕೊಡ್ತಾರೆ. ಅದನ್ನು ದೇವಿಗೆ ಕೊಟ್ಟು ನಾವು ನಮಸ್ಕಾರ ಮಾಡಿಕೊಂಡ್ರೆ ಅವರು ಅಲ್ಲಿ ಒಂದು ಸ್ವಲ್ಪ ದೇವರ ಪಾದದ ಮುಂದೆ ಮುಡಿಸ್ಬಿಟ್ಟು ನಮಗೆ ಕೊಡ್ತಾರೆ. ನಮ್ಮ ಥರ ಇಲ್ಲಿ ಹೂವು ಎಲ್ಲ ಸಿಗೋದಿಲ್ಲ, ಬರೀ ಚೆಂಡು ಹೂವು ಆ ರೀತಿಯಾಗಿ ಸಿಗುತ್ತೆ ಅಷ್ಟೇ. ಇಲ್ಲೂ ಕೂಡ ದೇವರಿಗೂ ಕೂಡ ಚೆಂಡು ಹೂವಿಂದನೇ ಅಲಂಕಾರ ಮಾಡಿರ್ತಾರೆ. ನೋಡಿ, ಲಲಿತಾದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಜನ ಕೂಡ ಅಷ್ಟು ಕಡಿಮೆ ಇದ್ದಾರೆ, ಯಾರು ತುಂಬ ಜನ ಕೂಡ ಇಲ್ಲ. ನಮಗೆ ಚೆನ್ನಾಗಿ ದರ್ಶನ ಕೂಡ ಆಯಿತು, ಮತ್ತು ಫೋಟೋಸು ಕೂಡ ಆರಾಮಾಗಿ ತಗೊಂಡ್ವಿ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಮತ್ತೊಂದು ಶಕ್ತಿ ಅಂತ ಇದು ನೈಮಿಷಾರಣ್ಯದಲ್ಲಿ ಇರುವಂಥದ್ದು. ನೈಮಿಷಾರಣ್ಯದಲ್ಲೇ ಮತ್ತೊಂದು ಲಲಿತಾದೇವಿ, ಇದು ತ್ರಿಶಕ್ತಿ ಧಾಮ ಅಂತಲೂ ಕರೀತಾರೆ. ಅಲ್ಲೇ ಒಂದು 5 ಮಿನಿಟ್ಸ್ ಮುಂದೆ ಹೋದರೆ ನಮಗೆ ಈ ದೇವಸ್ಥಾನ ಕೂಡ ಸಿಗುತ್ತೆ. ಅದ್ರ ಜೊತೆಯಲ್ಲಿ ಕುಂಡ ಎಲ್ಲನೂ ಕೂಡ ಇದೆ. ನಾವು ಆ ಕುಂಡವನ್ನು ವಿಡಿಯೋ ಮಾಡಲಿಲ್ಲ, ಹಾಗೆ ಬಂದುಬಿಟ್ವಿ. ಇದು ನೋಡಿ, ಮುಂದೆ ಹೋಗ್ತಾ ಇದ್ದಾಗೆ ದೊಡ್ಡದಾಗಿರುವಂತಹ ವಿಷ್ಣು ಭಗವಂತನನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಶಿವನನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನೋಡಿ, ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ. ಮೆಟ್ಟಿಲುಗಳು ಆದರೆ ಆ ವಿಗ್ರಹವನ್ನು ನೋಡೋದೇ ಅದು ಚೆಂದ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇರುವಂಥ ಶಿವಲಿಂಗ ತುಂಬ ಅದ್ಭುತವಾಗಿದೆ. ಹಾಗೆ ಮುಂದೆ ಅಂದರೆ ನಮಗೆ ಇನ್ನೂ ಕೂಡ ಮೆಟ್ಟಿಲುಗಳು ಸಿಗುತ್ತೆ. ಸುಮಾರು ಮೆಟ್ಟಿಲುಗಳಿದೆ. ಮುಂದೆ ಆಗಿ ಹತ್ತಾ ಹೋದರೆ ನಮಗೆ ಲಲಿತಾ ದೇವಿಯನ್ನು ಕಾಣ್ಬೋದು. ಹಾಗೆ ಲಲಿತಾ ದೇವಿ ದೇವಸ್ಥಾನದಲ್ಲಿ ಒಳಗಡೆ ಶ್ರೀಚಕ್ರವನ್ನು ಕೂಡ ನಾವು ನೋಡ್ಬೋದು. ಹಲವಾರು ಫೋಟೋಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತು ಹಲವಾರು ದೇವಿಯ ಅವತಾರಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನೋಡಿ, ಲೆಫ್ಟ್ ಸೈಡಲ್ಲಿ ದೇವಿಯ ಎಲ್ಲ ಪ್ರತಿಯೊಂದು ದೇವಿಯ ಅವತಾರಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಲೆಫ್ಟ್ ಸೈಡಲ್ಲಿ ಶಿವಲಿಂಗ ದೇವಸ್ಥಾನ ಒಳಗಡೆನೇ ಇರುವಂಥದ್ದು. ಈಗ ಕರೆಕ್ಟಾಗಿ ಕಾಣಿಸ್ತಾ ಇದೆ ಶಿವಲಿಂಗ. ಇಷ್ಟು ದೊಡ್ಡದಾಗಿದೆ. ನಾವು ದೂರದಿಂದ ವಿಡಿಯೋ ಮಾಡ್ತಿರೋದು. ತುಂಬ ದೊಡ್ಡದಾಗಿದೆ. ನೋಡಿ, ಇಲ್ಲಿ ನಮಗೆ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡಲ್ಲಿ ನಮಗೆ ಕೋಮಾರಿ ದೇವಿ ಕಾಣಿಸ್ತಾರೆ. ನೋಡಿ, ಇಷ್ಟು ಗ್ಲಾಸ್ ನೋಡಲು ಇಟ್ಟಿದ್ದಾರೆ. ಯಾರು ಮುಟ್ಟಿದ್ರೆ ಗಲೀಜಾಗಬಾರ್ದು ಅಂತೇಳಿ ತುಂಬಾ ಚೆನ್ನಾಗಿದೆ. ವೈಷ್ಣವಿ ದೇವಿ ನಮಗಿಲ್ಲಿ ಕಾಣಿಸ್ತಾರೆ. ನಮಗಿಲ್ಲಿ ತೆಲುಗಲ್ಲೂ ಕೂಡ ಹಾಕಿದ್ದಾರೆ, ತೆಲುಗು ಹಿಂದಿ ಅಲ್ಲೂ ಕೂಡ ಹಾಕಿದ್ದಾರೆ. ಹಾಗೆ ಇಲ್ಲಿ ಮಹೇಶ್ವರಿ ದೇವಿಯನ್ನು ಕೂಡ ಇಲ್ಲಿ ನೋಡ್ಬೋದು. ಹಾಗೆ ಮುಂದೆ ಹೋದರೆ ನಮ್ಮಲ್ಲಿ ಶ್ರೀ ಬ್ರಾಹ್ಮಿ ದೇವಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಎಷ್ಟು ಸುಂದರವಾಗಿದೆ. ಇಲ್ಲೆಲ್ಲನೂ ಕೂಡ ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದಾರೆ ನೋಡಿ ಸತ್ಯನಾರಾಯಣ. ಇಲ್ಲಿ ಭಕ್ತಾದಿಗಳು ಯಾರು ದುಡ್ಡನ್ನು ಕೊಟ್ಟು ಪೂಜೆಯನ್ನು ಮಾಡಿಸ್ತಾರೋ ಅವರಿಗೆ ಅಂತ ಇಟ್ಟಿದ್ದಾರೆ. ಇಲ್ಲಿ ಹುಣ್ಣಿಮೆ ಅಮಾಸೆಯಲ್ಲಿ ಕೂಡ ನಾವು ಮಾಡ್ತಾರೆ, ಜಾಸ್ತಿ ಹುಣ್ಣಿಮೆಯಲ್ಲಿ ಮಾಡ್ತಾರೆ. ಅಂದರೆ ಇಲ್ಲಿ ನೈಮಿಷಾರಣ್ಯದಲ್ಲಿ ಸತ್ಯನಾರಾಯಣನ ಪೂಜೆಯನ್ನು ಮಾಡಿದ್ರೆ ತುಂಬ ಫಲ ಕೊಡುತ್ತೆ ಅನ್ನೋ ಒಂದು ವಾಡಿಕೆಯನ್ನು ಕೂಡ ಇದೆ. ನಾವು ಹೋದ ವರ್ಷ ದುಡ್ಡನ್ನು ಕೊಟ್ಬಿಟ್ಟು ಪೂಜೆಯನ್ನು ಮಾಡಿಸಿದ್ವಿ. ಯಾಕಂದರೆ ಇಲ್ಲಿ ಪ್ರತ್ಯೇಕವಾಗಿ ಅಂದರೆ ಒಬ್ಬೊಬ್ಬರಿಗೂ ಕೂಡ ಇಲ್ಲಿ ಸೈಡಲ್ಲಿ ಕೂರಿಸಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಾರೆ. ಅಲ್ಲಿ ಈಗ ನೋಡಿದ್ವಲ್ಲ, ಇಲ್ಲಿ ಈಗ ನೋಡಿದ್ವಲ್ಲ ಚಿಕ್ಕ ಚಿಕ್ಕದಾಗಿ ದೇವರ ಫೋಟೋವನ್ನು ಇಟ್ಟು ಅಲ್ಲೇ ಕೂರಿಸಿ ಎಲ್ಲರಿಗೂ ಕೂಡ ಪೂಜೆಯನ್ನು ಮಾಡ್ತಾರೆ. ಸಾಮೂಹಿಕವಾಗಿ ಕೂಡ ಮಾಡ್ತಾರೆ, ಪ್ರತ್ಯೇಕವಾಗಿ ಕೂಡ ಇಲ್ಲಿ ಮಾಡ್ತಾರೆ. ನೀವು 500 ಇಲ್ಲಿಗೆ ಬಂದಾಗ 500 ಅಂದರೆ ಸ್ವಾಮಿಗಳ ಹತ್ರ ನೀವು ಮಾತಾಡಿ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕೇಳಿ ನೀವು ಇಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಕೂಡ ನೀವು ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಇದೇ ಥರ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ, ಬಲಗಡೆ ಮತ್ತು ಎಡಗಡೆ ಎಲ್ಲ ಕಡೆಯೂ ಕೂಡ ನಿಮಗೆ ದೇವಿಯ ಒಂದು ವಿಗ್ರಹಗಳನ್ನು ನಾವು ನೋಡ್ಬೋದು. ಮತ್ತು ಮೇಲೆ ಬರೀ ನಾವು ಆ ಕಡೆ ಈ ಕಡೆ ಅಂತಲ್ಲ, ಮೇಲೆ ಕೂಡ ನೋಡಿದಾಗ ನೋಡಿ, ಈ ಥರ ಶ್ರೀಚಕ್ರದ ಒಂದು ಡಿಸೈನಲ್ಲಿ
ಪೇಂಟನ್ನು ಹೊಡೆದಿದ್ದಾರೆ. ಮತ್ತು ಇಲ್ಲಿ ನೋಡಿ ಮೇಲೆ, ಇದು ನಾವು ಮೇಲೆ ಏನು ನೋಡ್ತಾ ಇರೋದು, ಅಲ್ಲೂ ಕೂಡ ಎಲ್ಲ ದೇವರ ಫೋಟೋಗಳಿವೆ ನೋಡಿ. ನಂದಿಗೆ ಎಲ್ಲರೂ ಕೂಡ ಕಿವಿಯಲ್ಲಿ ಹೇಳ್ತಾ ಇದ್ದಾರೆ, ಕೇಳ್ಕೊತಾ ಇದ್ದಾರೆ ನಂದಿಯನ್ನು. ತುಂಬಾ ಚೆನ್ನಾಗಿದೆ ನಂದಿ ಕೂಡ. ಮತ್ತು ಶಿವನ ಮುಂದೆ ನಂದಿ ಶಿವಲಿಂಗ ನೋಡಿ. ಇಲ್ಲಿ ತುಂಬ ಇದು ಗರ್ಭಗುಡಿಯ ಈಚೆ ಕಡೆ ಎಷ್ಟು ಚೆನ್ನಾಗಿದೆ ಆ ಪೇಂಟ್ ಎಲ್ಲ ನೋಡ್ತಾ ಇದ್ದರೆ ಮತ್ತೆ ನೋಡೋಣ ಅನಿಸುತ್ತೆ ನೋಡಿ. ಇದು ಲಲಿತಾ ದೇವಿ ದೇವಸ್ಥಾನ ಪಕ್ಕದಲ್ಲೇ ಇರುವಂಥದ್ದು, ಶಿವನ ಪಕ್ಕದಲ್ಲಿ ಇರುವಂಥದ್ದು ಲಲಿತಾ ದೇವಿ ದೇವಸ್ಥಾನ. ಅಂದರೆ ಒಳಗಡೆನೇ ಇದೆ, ಮೂರೂ ಒಂದು ಸಾಲು ಹಾಗೆ ಇದೆ. ಅದರೊಳಗಡೆ ಇರುವಂಥದ್ದು ಲಲಿತಾ ದೇವಿ ನೋಡಿ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಮ್ಮನವರು. ಅದೇ ರೀತಿ ದೇವಿಯ ಮುಂದೆ ನಾವು ಶ್ರೀ ಚಿತ್ರವನ್ನು ಕೂಡ ನೋಡ್ಬೋದು ನೋಡಿ. ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಇದೆಲ್ಲನೂ ಕೂಡ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಇಟ್ಟಿರೋದಕ್ಕೆ ಮೇಲೆ ಎಷ್ಟು ಚೆನ್ನಾಗಿದೆ ಎಲ್ಲ ಫೋಟೋಸ್. ಲಕ್ಷ್ಮೀನಾರಾಯಣ ಹತ್ರ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನರಸಿಂಹ ಶ್ರೀ ನರಸಿಂಹಸ್ವಾಮಿ, ಗರುಡ, ಲಕ್ಷ್ಮೀ ನರಸಿಂಹಸ್ವಾಮಿ, ನೋಡ್ಬೋದು. ಮುಂದೆಗಡೆ ನಮಸ್ಕಾರ ಮಾಡ್ಕೋಬೇಕು. ಆದರೆ ಯಾರೂ ಜನ ಇಲ್ಲ, ಅದಕ್ಕೆ ನಾವು ಇಷ್ಟು ಆರಾಮಾಗಿ ಹೋಗ್ತಾ ಇದ್ವಿ. ಇಲ್ಲ ಅಂದಿದ್ದರೆ ಇಲ್ಲಿ ಫೋಟೋವನ್ನು ಕೂಡ ಹೊಡಿಯೋದಕ್ಕೆ, ಫೋಟೋವನ್ನು ವಿಡಿಯೋ